ನಾವು ಜಿಮ್ಗೆ ವರ್ಕೌಟ್ ಮಾಡಕ್ ಹೋದ್ರೆ ಇವರು ಅವ್ರ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಕ್ ಬರ್ತಾ ಇದ್ರು. ನ್ಯೂಟ್ರಿಷನ್ ಆಸ್ ವೆಲ್ ಆಸ್ ಡಯಟ್ ಬಗ್ಗೆ ಮಾತಾಡಿದ್ರೆ ತುಂಬಾ ಕಡಿಮೆ ಜನಕ್ಕೆ ನ್ಯೂಟ್ರಿಷನ್ ಮತ್ತೆ ಡಯಟ್ ಬಗ್ಗೆ ಗೊತ್ತಿರುತ್ತೆ. What's your take on fake influencers, how they induce unrealistic goals in our youths, and what's the importance of nutrition? Okay, that's a lot of questions. ನಮಸ್ಕಾರ ಎಲ್ಲರಿಗೂ, ನಾನು ಭೂಷಣ್, ಎಪೆಕ್ಸ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಚಾನಲ್ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರ್ತಿರೋ ಸಪ್ಲಿಮೆಂಟ್ಸ್ ಆಗಲಿ ಅಥವಾ ಕಾಗೆ ಆರಿಸೋ ಕೆಲಸ ಆಗಲಿ ನಾನು ಮಾಡೋಕ್ಕೋಗೋದಿಲ್ಲ. ಇದೊಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ, ಬಟ್ ಆದರೆ ಬೇರೆ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತಂದರೆ ನನ್ನ ಲೈಫಲ್ಲಿ ನಾನು ಏನೇ ಮಾಡಿದರೂ ನಾನು ಒಬ್ಬನೇ ಅದಕ್ಕೆ ಕಾರಣ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾರ್ಯಾರು ಏನೇನು ಪಾತ್ರ ಮಾಡಿದ್ದಾರೆ ಅನ್ನೋದನ್ನು ನಾನು ಅವ್ರ ಬಾಯಿ ಮೂಲಕನೇ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆಗದಿರೋರಿಗೆ ಕ್ರೆಡಿಟ್ ಕೊಡ್ತೀನಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಫಸ್ಟ್ ಟು ಬಿ ದ ಗ್ರೇಟ್ ನೆಕ್ಸ್ಟ್ ಅಂತಾರೆ. ಹಾಗಂದರೆ ನೀವೇನೇ ಒಂದು ಅಚೀವ್ ಮಾಡಬೇಕಂದಿದ್ರೆ ಲೈಫಲ್ಲಿ ಫಸ್ಟು ಸ್ಟಾರ್ಟ್ ಮಾಡೋದೇ ಮುಖ್ಯವಾಗಿರುತ್ತೆ. ನಾನು ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕಂದಾಗ ಇಬ್ಬರು ಮೇನ್ ಕಾರಣ ಇರ್ತಾರೆ. ಒಬ್ಬರು ಪ್ರವೀಣ್ ಅಂತ, ಇನ್ನೊಬ್ಬರು ಸಚಿನ್ ಅಂತ. ಇಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸ್ ಕೂಡ ಹೌದು. ಬನ್ನಿ ಮೊದಲು ಪ್ರವೀಣ್ ಅವ್ರನ್ನ ಮಾತಾಡ್ಸೋಣ. ಇವ್ರು ನೋಡಿಬಿಟ್ಟು ನೀವು ಏನಪ್ಪ ಇಷ್ಟು ವರ್ಷದಿಂದ ಜಿಮ್ಗೆ ಹೋಗ್ತಿದ್ದಾರೆ, ಇನ್ನೂ ಹಿಂಗೆ ಇದ್ದಾರೆ ಅಂದ್ಕೊಂಬಿಡಿ. ನಾವು ಜಿಮ್ಗೆ ವರ್ಕೌಟ್ ಮಾಡೋಕೆ ಹೋದರೆ ಇವರು ಅವ್ರ ಗರ್ಲ್ ಫ್ರೆಂಡ್ ಹತ್ರ ಮಾತಾಡೋಕ್ಕೆ ಬರ್ತಾಯಿದ್ರು. ಅವ್ರು ಜಿಮ್ ಬರೋದು ಬಿಟ್ಟು ತುಂಬ ದಿನ ಆಯಿತು. ಪ್ರವೀಣ್, ನಾನು ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಹೇಗಿದ್ದೆ ಅಂತ ನೀವು ನೋಡಿದ್ದೀರಾ, ಇವಾಗ ಹೆಂಗೆ ಪ್ರೋಗ್ರೆಸ್ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮ್ಮ ಟೇಕ್ ಏನು? ಲೈಕ್ 2016 ರೈಟ್? ಹಾಂ, ಆವಾಗ ನಂದು ನಿಮ್ಮದು ಜರ್ನಿ ಇನ್ ದ ಜಿಮ್ ವಿ ಸ್ಟಾರ್ಟೆಡ್. ನಾವು ನನ್ನನ್ನು ಫೋರ್ಸ್ ಮಾಡಿ ಬಾ ಬಾ ಅಂತ ಜಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಹೌದು, ನಾನು, ನೀನು, ಸಚಿನು. ಕರೆಕ್ಟ್. ಲೈಕ್ ಸ್ಟಾರ್ಟಿಂಗ್ ಡೇಸ್ ಬೇಸಿಕಲಿ ಬೇಸಿಕ್ ಥಿಂಗ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಐ ವಾಸ್ ಥಿಂಕಿಂಗ್ ಲೈಕ್ ಇವನು ಎಲ್ಲಿ ಬರ್ತಾನೆ, ಎಲ್ಲಿ ಬಾಡಿ ಬಿಲ್ಡ್ ಮಾಡ್ತಾನೆ, ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ, ಆಲ್ರೆಡಿ ಬಿಟ್ಬಿಡ್ತಾನೆ. ಐ ವಾಸ್ ಥಿಂಕಿಂಗ್ ಲೈಕ್ ದಟ್. ಆಮೇಲೆ ಆಫ್ಟರ್ ಲೈಕ್ 4 months ಐ ಡಿಸ್ಕಂಟಿನ್ಯೂಡ್. ಆ್ಯಂಡ್ ನೀನು ಸಚಿನ್ ಹೋಗ್ತಾಯಿದ್ವಿ. ಐ ಥಾಟ್ ಲೈಕ್ ಹೋಗ್ತಾರೆ, ನೋಡೋದ ಏನಾಗುತ್ತೆ ರಿಸಲ್ಟು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಫೈನ್. ಆಮೇಲೆ ಸ್ವಲ್ಪ ದಿನ ಆಯಿತು, 1 year ಆಯಿತು. ದೆನ್ ಒಂದು ಸತಿ ನನಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಐ ವಾಸ್ ಸೀಯಿಂಗ್ ಯು ರೈಟ್. ಅವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು, ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಬಿಲ್ಡ್ ಮಾಡ್ತಾ ಇದ್ದಾರೆ ಇಬ್ಬರು, ಲೈಕ್ ಐ ಆಮ್ ಗೆಟ್ಟಿಂಗ್ ಟು ನೋ ಸಮಥಿಂಗ್ ಓವರ್ ದ್ಯಾರ್ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ವಿ ವೇರ್ ನಾಟ್ ಸೋ ಮಚ್ ಕ್ಲೋಸ್ ಅಟ್ ದಟ್ ಟೈಮ್. ಐ ವಾಸ್ ಬಿಸಿ ಇನ್ ಮೈ ವರ್ಕ್. ಸೊ ಐ ವಾಸ್ ಲೈಕ್ ಹುಡುಗರಿಂದ ಓಡಾಡೋದು ಸ್ವಲ್ಪ ಬ್ಯುಸಿ ಆಗಿದ್ರು. I was like, okay, fine, let me see. And after 1 year, you recommended me to come to gym, but I was busy in my work, some work. Okay. ಕಾಲೇಜ್ ವರ್ಕ್ ಅದೇ ಸ್ವಲ್ಪ ಹುಡುಗಿರಿದ್ದೆಲ್ಲ ಹೋಗೋದಿರುತ್ತಲ್ಲ ಅಂತದ್ದು ಏನು ಮಾಡೋಕ್ಕಾಗಲ್ಲ. ಓಕೆ, ಚಿಲ್, ಯಾವಾಗಲೂ ಹುಡುಗಿರಿಂದನೇ ಹೋಗಲ್ಲ, ಕೆಲಸನೂ ಮಾಡ್ತಾಯಿದ್ದೆ. ಮಾಡ್ತಾನೆ, ಇವಾಗ ಕೆಲಸ ಮಾಡ್ತಾ ಇದ್ದಾನೆ. ಓಕೆ. ಆಮೇಲೆ ಹೋಗ್ತಾ 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 ಲೈಕ್ ಡೇ ಬೈ ಡೇ ಸಮ್ ಗ್ರೋತ್ ನಾನು ನೋಡ್ತಾ ಇದ್ದೆ ನಿಮ್ಮಲ್ಲಿ. ವೆನ್ ನಾವು ಫ್ರೆಂಡ್ಸ್ ಎಷ್ಟೇ ಜನ ಇದ್ರು, ವೆನ್ ವಿ ಯೂಸ್ ಟು ಕಮ್ ವಿತ್ ಯು, ಯು ಆರ್ ಲೈಕ್ ಬ್ರೋ, ಬಾಡಿ ಬಿಲ್ಡಿಂಗ್ ಇಸ್ ದ ಬೆಸ್ಟ್. ಆಫ್ಟರ್ ಸಮ್ ಡೇ ಐ ಫೆಲ್ಟ್ ಪ್ರೌಡ್ ಆಫ್ ಯು, ಲೈಕ್ ಓಕೆ, ದಿಸ್ ಗೈ ಇಸ್ ಡೂಯಿಂಗ್ ಸಮಥಿಂಗ್ ಓವರ್ ದ್ಯಾಟ್. ಲೈಕ್ ಸಡನ್ಲಿ ಐ ವಾಸ್ ಶಾಕ್ಡ್ ಒನ್ ಡೇ, ಐ ಆಮ್ ದ ಕೋಚ್ ಬ್ರೋ. ಇಟ್ ವಾಸ್ ಲೈಕ್, ವೇರ್ ಬ್ರೋ, ಆ್ಯಕ್ಚುಲಿ ವೇರ್ ಯು ವರ್ಕಿಂಗ್? Plan Fitness. Plan Fitness. Okay. That time, one of my friend, I made him to join to your gym, right? Okay. ಅವರು ಮಹಾನುಭಾವರು ಫಸ್ಟ್ ದಿನಾನೇ ಬಂದವರು. ಹಿಂಗೆ 3 ತಿಂಗಳಲ್ಲಿ ಇಂಥ ಟ್ರಾನ್ಸ್ಫಾರ್ಮೇಷನ್ ಅಂದ್ಬಿಟ್ಟು ಒಂದು ವಾರ ಏನೋ ಬಂದರು, ಆಮೇಲೆ ಕಣ್ಣಿಗೆ ಕಾಣಿಸಿದಂಗೆ ಆಗ್ಬಿಟ್ರು. And day by day, like when we used to come over near your home, you were like, bro, come to gym. I'll make you, I'll build your body. I'll make you something. I'll make you to achieve something in gym. Okay, fine. I thought, okay, fine, let me come. ನಾಳೆ ಹೋಗೋದಾ, ನಾಡಿದ್ದು ಹೋಗೋದಾ, ಭೂಷಣ್ ಬರ್ತೀನಿ, ಭೂಷಣ್ ಆಯಿತು. ಓಕೆ, ಫೈನ್, ಐ ಲೆಫ್ಟ್ ಇಟ್. ಅದಕ್ಕೆ ಇದೇ ದೊಡ್ಡ ಎಕ್ಸಾಂಪಲ್ ನೋಡಿ, ಕನ್ನಡದಲ್ಲಿ ನಾಳೆ ಎಂಬವನ ಮನೆ ಹಾಡು ಅಂತಾರೆ. ಇದೇ ದೊಡ್ಡ ಎಕ್ಸಾಂಪಲ್. ನಾಳೆ ಅನ್ಬೇಡಿ, ಏನಾದ್ರು ಮಾಡಬೇಕಾ ಇವತ್ತೇ ಮಾಡಬೇಕು, ಆ ಥರ ಇದೆ. ಬರ್ತೀನಿ ಸದ್ಯದಲ್ಲಿ, ಜಾಸ್ತಿ ದಿನ ಏನಿಲ್ಲ, ಸ್ವಲ್ಪ ದಿನದಲ್ಲ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಪ್ರವೀಣ್ ಫಾರ್ ಕಮಿಂಗ್ ಓವರ್ ಹಿಯರ್. ಇಲ್ಲಿ ಬಂದು ಮಾತಾಡಿದ್ದಕ್ಕೆ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದ್ದಕ್ಕೆ. ಬನ್ನಿ ಈಗ ಹಾಗಾದರೆ ಸಚಿನ್ ಅವರ ಫಿಟ್ನೆಸ್ ಒಪಿನಿಯನ್ ಏನಂತ ಕೇಳೋಣ. ಇವರು ನನ್ನ ಫ್ರೆಂಡು ಹೌದು, ನನ್ನ ಫಸ್ಟ್ ವಾಕೌಟ್ ಪಾರ್ಟ್ನರು ಹೌದು. ಸಚಿನ್, ನಮ್ಮ ಇಂಡಿಯನ್ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ಏನು ಒಪಿನಿಯನ್ ನಿಮ್ಮದು? ಸೊ ನನ್ನ ಒಪಿನಿಯನ್ ಏನು ಹೇಳ್ಬೇಕಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಲೈಕ್ 2 to 4 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಫಿಟ್ನೆಸ್ ಬಗ್ಗೆ.
ನೋಡಿದ್ರೆ. ಸೊ ನನ್ನ ಒಪಿನಿಯನ್ ಏನಿರುತ್ತೆ ಅಂದರೆ, ಅಷ್ಟು ರೈಟ್ ನಾವು ಇವಾಗ ಸ್ವಲ್ಪ ಬೆಳೀತಿದೆ ನಮ್ಮದು ಫಿಟ್ನೆಸ್ದು ಬಗ್ಗೆ. ಯಾರಾದರೂ ಜಾಸ್ತಿ ಜನ ತಿಳ್ಕೊಳ್ಳೋಕ್ಕೆ ಇವಾಗ ಬೆಳೀತಿದೆ, ಬಟ್ ಯಾರು ಅಷ್ಟೊಂದು ಕಂಪ್ಲೀಟಾಗಿ ನಾಲೆಜಾಗಿ ಗೊತ್ತಿಲ್ಲ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಅಲ್ಲಿ, ಸೊ ಇವಾಗಿನ ಇರೋ ಯೂತ್ಸ್ ಅವ್ರಿಗೆಲ್ಲ ರಿಸಲ್ಟ್ ತುಂಬ ಬೇಕು ಅಂತಾರೆ. ಸೊ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಸಪ್ಲಿಮೆಂಟ್ಸ್ ಇದೆ ತೊಗೊಳ್ಳೋಣ, ಬಾಡಿ ಬೆಳೆಸೋಣ, 2-3 ತಿಂಗಳು ಬಾಡಿ ಬೆಳೆಸೋಣ, ಯಾರಿಗೆ ತೋರಿಸ್ಬೇಕೋ ಅವ್ರು ತೋರಿಸೋಣ, ಆ ಥರ ಮಾಡ್ತಾರೆ. ದ ಆ್ಯಕ್ಚುಲ್ ವೇ ಆಫ್ ಬಿಲ್ಡಿಂಗ್ ಯುವರ್ ಬಾಡಿ, ಲೈಕ್ ಯು ಹ್ಯಾವ್ ಟು ಹ್ಯಾವ್ ದ ಪರ್ಫೆಕ್ಟ್ ಫಿಸಿಕ್ ಅಂದರೆ ನೀವು ಲೈಕ್ ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್. ನೀವು ಸಪ್ಲಿಮೆಂಟು ಏನಕ್ಕೆ ಅಂದರೆ ಇಟ್ ಜಸ್ಟ್ ಆ್ಯನ್ ಅಡಿಷ್ನಲ್ ವೇ ಆಫ್ ಟೇಕಿಂಗ್, ಏನೋ ಒಂದು ಊಟದ ಥರನೇ ಹೇಳ್ಬೋದು. ಸೊ ನಿಮ್ಮ ಕ್ಯಾಲರೀಸು ಮತ್ತು ನಿಮ್ಮ ಪ್ರೋಟೀನ್ನ ಜಾಸ್ತಿ ಮಾಡ್ಕೊಳಕ್ಕೆ ಮಾತ್ರ ಸಪ್ಲಿಮೆಂಟ್ಸ್ ತೊಗೊತಾರೆ, ಬಟ್ ಅದ್ರ ಬಗ್ಗೆ ಯಾರು ಅಷ್ಟೊಂದು ಗೊತ್ತಿಲ್ಲ. ಸೊ ಇನ್ನೊಂದು ಜಾಸ್ತಿ ಜನ ಫೇಕ್ ನ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಕ್ಲೀನಾಗಿ ಕೊಡಲ್ಲ. ಸೊ ಇನ್ನೊಂದು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಂದರೆ, ನ್ಯೂಟ್ರಿಷನ್ ಆ್ಯಸ್ ವೆಲ್ ಆಸ್ ಡಯಟ್ ಬಗ್ಗೆ ಮಾತಾಡಿದ್ರೆ ತುಂಬ ಕಡಿಮೆ ಜನಕ್ಕೆ ನ್ಯೂಟ್ರಿಷನ್ ಮತ್ತು ಡಯಟ್ ಬಗ್ಗೆ ಗೊತ್ತಿರುತ್ತೆ. ಸೊ ಏನು ತೊಗೋಬೇಕು, ಏನು ತೊಗೋಬಾರ್ದು, ಆಮೇಲೆ ಏನು ತಿನ್ನಬೇಕು, ದಿನಕ್ಕೆ ಏನು ತಿನ್ನಬಾರ್ದು ಅಂತ ಗೊತ್ತಿರಲ್ಲ. ಸೊ ಅದನ್ನೇ ಎಷ್ಟು ತಿಂಗಳು ಅಂತ ತೊಗೋಬೇಕು ಅಂತ ನೋಡ್ತಾರೆ. ಸೊ ಇಟ್ಸ್ ಆ್ಯಕ್ಚುಲಿ ಗೊತ್ತಾಗಲ್ಲ, ನಿಮ್ಮ ಬಾಡಿ ನಿಮ್ಗೆ ಹೆಂಗೆ ಬೇಕು ಅಂತ ನಿಮಗೂ ಗೊತ್ತಿರಲ್ಲ. ಸೊ ಅದಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್ ಬಿಕಾಸ್ ನಮ್ಮ ಇಂಡಿಯನ್ ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ ಇಟ್ಸ್ ಸ್ಲೋಲಿ ಸ್ವಲ್ಪ ಡೆವಲಪ್ ಆಗ್ತಿದೆ. ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಟು ಬ್ರಿಂಗ್ ದಿಸ್ ಅವೇರ್ನೆಸ್ ಸೇಯಿಂಗ್ ದ್ಯಾಟ್ ತುಂಬ ಜನಕ್ಕೆ ರೈಟ್ಫುಲ್ ಇನ್ಫಾರ್ಮೇಷನ್ ಕಳಿಸಿದ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ಥಿಂಗ್. ಏನಕ್ಕೆ ಬೇರೆ ದೇಶ ಎಲ್ಲ ಹಿಂಗೆ ಮಾಡ್ತಿದಾರಲ್ಲ, ದೇ ಆರ್ ಬ್ರಿಂಗಿಂಗ್ ಅಪ್ ದ ಫಿಟ್ನೆಸ್ ಇಂಡಸ್ಟ್ರಿ ಟು ಅ ಟಾಪ್ ಲೆವೆಲ್. ಸೊ ಅದೇ ಥರ ನಮ್ಮ ಇದರಲ್ಲಿ ಸ್ವಲ್ಪ ಗ್ರೋತ್ ಆಗ್ತಿದೆ. ಸೊ ಅದಾಗಲಿ ಅಂತ ಅದನ್ನು ಕೇಳ್ಕೊಬೋದು ಅಷ್ಟೇ. ಥ್ಯಾಂಕ್ ಯು ಸಚಿನ್, ಬಂದಿದ್ದಕ್ಕೆ ಒಪಿನಿಯನ್ ಹೇಳಿದ್ದಕ್ಕೂ ಥ್ಯಾಂಕ್ ಯು. ಯು ವೆಲ್ಕಮ್. ಹೀಗೆ ಒಂದಿನ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ. ನಮ್ಮ ಜಿಮ್ಗೆ ಒಬ್ಬರು ನಾರ್ತ್ ಇಂಡಿಯನ್ ಬಂದರು, ಜಾಯಿನ್ ಕೂಡ ಆದರು. ಅವರು ವರ್ಕೌಟ್ ಮಾಡೋದು ನೋಡಿ ನಾನು ಒಂದು ಸೆಕೆಂಡ್ ಬೆರಗಾಗ್ಬಿಟ್ಟೆ. ಅವ್ರ ಹೆಸರು ಸೌರವ್ ಅಂತ. ಇಲ್ಲೇ ಗೊತ್ತಾಗಿದ್ದು ನೋಡಿ ನನಗೆ ಕ್ಯಾಲಿಸ್ಥೆನಿಕ್ಸ್ ಬಗ್ಗೆ. ಮೊದಲಿಂದನೂ ನಾನು ಬಾಡಿ ಬಿಲ್ಡಿಂಗ್ ಅಂತ ಇದ್ದೆ, ಬಟ್ ಇವ್ರು ನೋಡಿದ್ಮೇಲೆ ನನ್ನ ಗೋಲೇ ಚೇಂಜ್ ಆಗೋಯಿತು. ಮೋಸ್ಟ್ಲಿ ಇವ್ರನ್ನ ನೋಡಿಲ್ಲ ಅಂತಿದ್ರೆ ನನಗೆ ಕ್ಯಾಲಿಸ್ಥೆನಿಕ್ಸ್ ಬಗ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಇವತ್ತು ಏನು ಈ ಹೈಬ್ರಿಡ್ ವರ್ಕೌಟ್ ಮಾಡ್ತಾಯಿದ್ದೀನಿ, ವೆಯ್ಟ್ಸ್ ಮತ್ತು ಕ್ಯಾಲಿಸ್ಥೆನಿಕ್ಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಮಾಡ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೌರವ್ ಫಾರ್ ಇಂಟ್ರಡ್ಯೂಸಿಂಗ್ ಮೀ ಟು ಕ್ಯಾಲಿಸ್ಥೆನಿಕ್ಸ್. ಸೊ ಈ ನೆಕ್ಸ್ಟ್ ವ್ಯಕ್ತಿ ನಾನು ನಿಮಗೆ ಆವಾಗಲೇ ಮೀಟ್ ಮಾಡಿಸ್ನಲ್ಲ, ಸಚಿನ್ ಅಂತ, ಅವ್ರ ಥ್ರೂ ಮೀಟ್ ಆಗಿದ್ದು. ಇವ್ರು ಕೂಡ ನಮ್ಮ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಾಯಿದ್ರು. ಇವರು ನನ್ನ ವರ್ಕೌಟ್ ಪಾರ್ಟ್ನರ್ ಕೂಡ ಹೌದು, ಇವಾಗ ಕರೆಂಟ್ ವರ್ಕೌಟ್ ಪಾರ್ಟ್ನರು. ಸೊ ಬನ್ನಿ ಈಗ ಭವೆನ್ ಅವ್ರನ್ನ ಮಾತಾಡ್ಸೋಣ. ಅವರ ಫಿಟ್ನೆಸ್ ಒಪಿನಿಯನ್ ಏನಂತ ಕೇಳೋಣ ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ. ಇವ್ರಿಗೆ ಸ್ವಲ್ಪ ಕನ್ನಡ ಬರೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಭವೆನ್, ವಾಟ್ಸ್ ಯುವರ್ ಟೇಕ್ ಆನ್ fake influencers, how they induce unrealistic goals in our youths, and what's the importance of nutrition? Okay, that's a lot of questions, but okay. Fake influencers, I think like right now the fitness game is it's like fitness has got like a representative look, like a guy who's ripped, shredded, big, got 6-pack abs. It's like an ideal physique. Like everybody who says like, okay, I want to start going to the gym, they are directly thinking of that one thing, and rest everything else they don't care about. They don't spend time to at least work on basic things like mobility first, technique. They'll directly think of taking supplements first without focusing on a actual diet. In fact, when it comes to me, I think even you also, we barely use supplements. I've just started like 1 month back that I started taking supplements, but for 3 years of my training, like I haven't taken any sort of supplements. And when it comes to like identifying these sort of people, I think the best way to do so is understanding the difference between a natural athlete and not a natural athlete. You see, there are a lot of guys who are on gear, and that creates like an unrealistic goal for a normal person, like an everyday person like me and you. It's like we cannot achieve those sorts of goals, that sort of look, without going on gear. And then like that actually messes up our entire process of getting fit. We think of that ideal physique,
and we start to go to the gym, and then when we go to the gym, we are expecting so much out of ourselves within a short span of time that we tend to disappoint ourselves, and then we just, stop doing that, and therefore consistency is not there. So many people, I think they should be focusing on things like consistency, setting small goals. ಥ್ಯಾಂಕ್ ಯು ವೆನ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಓವರ್ ಹಿಯರ್. ನಿಮ್ಮ ಫಿಟ್ನೆಸ್ ಒಪಿನಿಯನ್ ಹೇಳಿದ್ದಕ್ಕೆ ಮತ್ತು ಸ್ವಲ್ಪ ಇನ್ನೋವೇಟಿವ್ ಆಗಿ ಟಿಪ್ಸ್ ಕೂಡ ಕೊಟ್ರಿ. ಥ್ಯಾಂಕ್ ಯು ಫಾರ್ ದಟ್. ಹೀಗೆ 2 ವರ್ಷ ಕಳೆದೋಯ್ತು. ಸೆಕೆಂಡ್ ಪಿ ಯು ಸಿಯಲ್ಲಿ ಇವಾಗ ಹಾಕ್ಸ್ಕೊಂಡ್ಬಿಟ್ಟಿತ್ತು ಎಕ್ಸಾಮು. ನಾನು ಸುಮ್ಮನೆ ಇದ್ದೆ, ಬರೀ ವರ್ಕೌಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು. ನನ್ನ ಫ್ರೆಂಡ್ ಒಬ್ಬ ವಿಶಾಲ್ ಅಂತ, ಈಗ ಸಕ್ಸಸ್ಫುಲ್ ಬಾಡಿ ಬಿಲ್ಡರು, ಅವನು ಹೇಳ್ದ ಹೀಗೆ ಒಂದು ಸರ್ಟಿಫಿಕೇಷನ್ ಇದೆ, ನೀನು ಯಾಕೆ ಮಾಡಬಾರ್ದು ಅಂತ. ನಾನು ಸರ್ಟಿಫಿಕೇಷನ್ ಮಾಡಿದೆ. JP ನಗರಲ್ಲಿ ಪ್ಲಿಯೋನ್ ಫಿಟ್ನೆಸ್ ಅಂತ ಒಂದು ಜಿಮ್ ಇದೆ, ಅಲ್ಲಿ ಕೆಲಸಕ್ಕೂ ಸೇರಿಕೊಂಡೆ. ಅಲ್ಲಿ ಒಬ್ಬರು ಶರತ್ ಅಂತ ಹೆಡ್ ಟ್ರೈನರ್ ಇದ್ದರು, ಅವ್ರನ್ನ ಮೀಟ್ ಮಾಡಿದೆ. ತುಂಬ ಒಳ್ಳೆ ಮನುಷ್ಯ, ನಾನು ತುಂಬ ಹೆಲ್ಪ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ನಿಮ್ಮ ಪ್ರೋತ್ಸಾಹ ತುಂಬ ಹೆಲ್ಪ್ ಆಯ್ತು ನನಗೆ. ಅಲ್ಲಿ ನನ್ನ ವರ್ಕೌಟ್ ಪಾರ್ಟ್ನರ್ ಕೂಡ ಸಿಕ್ತ, ಇನ್ನೊಬ್ಬ ನಿಖಿತ್ ಅಂತ. ಇವನಿಗೊಂದು ಗಿಫ್ಟ್ ಇತ್ತು, ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ನಾನು ಆ ಜಿಮ್ಮಿಗೆ ಸೇರಿದಾಗ ನನಗೆ ಮೋಸ್ಟ್ಲಿ ಒಂದು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಲಿಫ್ಟಿಂಗಲ್ಲಿ. ಆಗ ನಾನು 100 kg ಸ್ಕ್ವಾಟ್ಸ್ ಹೊಡಿತಾ ಇದ್ದೆ. ಬಟ್ ಇವನು ಬಂದು 7 ತಿಂಗಳಲ್ಲಿ 100 kg ಸ್ಕ್ವಾಟ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲೇ ಗೊತ್ತಾಗಿದ್ದು ನೋಡಿ, ಜೆನೆಟಿಕ್ಸ್ ಹೇಗೆ ವೇರಿ ಆಗುತ್ತೆ ಒಬ್ಬರಿಂದ ಒಬ್ರಿಗೆ, ಹೇಗೆ ಅವ್ರ ಶಕ್ತಿನ ಅವ್ರು ಕಂಡುಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು, ಅದೆಲ್ಲ ಹೇಗೆ ಇಂಪಾರ್ಟೆಂಟು ಅಂತ ನನಗೆ ಇಲ್ಲೇ ಗೊತ್ತಾಗಿದ್ದು. ಹೀಗೆ ಒಂದಿನ ಜಿಮ್ಮಲ್ಲಿ ಕೆಲಸದಲ್ಲಿದ್ದೆ, ಒಬ್ಬರು ವರ್ಕೌಟ್ ಮಾಡ್ತಾಯಿದ್ರು. ಅವ್ರನ್ನ ನೋಡಿದೆ, ಒಂದೊಂದು ಎಕ್ಸಸೈಸ್ ವೇರಿಯೇಷನ್ನ 8 ಸೆಟ್ ಹೊಡಿತಾಯಿದ್ರು. ಒಂದು ಸೆಕೆಂಡ್ ಗಾಬರಿ ಆಯಿತು. ಅವರು ವೀಡಿಯೋ ಆಗಲಿ ಫೋಟೋ ಆಗಲಿ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗೆ ಅನ್ನೆಸರಿ ಅಟೆನ್ಷನ್ ಇಷ್ಟ ಆಗೋದಿಲ್ಲ. ಒಂದು ಸತಿ ಬೈ ಮಿಸ್ಟೇಕ್ ಹಿಂಗೆ ಆಗಿ ಮಂಗಳಾರತಿ ಎತ್ತಿದ್ರು ನನಗೊಂದು ಸತಿ. ಅದಿರಲಿ ಪಕ್ಕಕ್ಕೆ. ಹೀಗೆ ಅವ್ರ ಜೊತೆ ಮಾತಾಡ್ತಾ ಬೆರೀತಾ ಅವ್ರು ನನಗೆ ನನ್ನ ನ್ಯೂಟ್ರಿಷನ್ ಮತ್ತು ಜೀವನ ಶೈಲಿ ಅನ್ನೋ ಅತಿ ಮುಖ್ಯವಾದ ವಿಷಯಕ್ಕೆ ಇಂಟ್ರಡ್ಯೂಸ್ ಮಾಡಿದ್ರು. ಈಗಲೂ ನಾನು ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿನ ಶೇರ್ ಕೂಡ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ, ಈ ಸೋಷಲ್ ಮೀಡಿಯಾ ಮುಖಾಂತರ. ಸೊ ಥ್ಯಾಂಕ್ ಯು ರವೀನಾ, ಥ್ಯಾಂಕ್ ಯು ಫಾರ್ ಇಂಟ್ರಡ್ಯೂಸಿಂಗ್ ಮಿ ಟು ನ್ಯೂಟ್ರಿಷನ್ ಆ್ಯಂಡ್ ಲೈಫ್ ಸ್ಟೈಲ್. ಹೀಗೆಲ್ಲ ಚೆನ್ನಾಗೇ ನಡೀತಾ ಇತ್ತು. 2019 ಮೇಲಿರ್ಬೋದು, ನಾನು ನನ್ನ ಹಳೆಯ ಜಿಮ್ಗೆ ಹೋಗಿದ್ದೆ ವರ್ಕೌಟ್ ಮಾಡೋಣ ಅಂತ. ಆವತ್ತು ನನಗೆ ಅದು ಏನಾಗಿತ್ತೋ ಗೊತ್ತಿಲ್ಲ, ಯಾವ ಕೋತಿ ಬಂದಿತ್ತೋ ಗೊತ್ತಿಲ್ಲ, ಮೈ ಮೇಲೆ ಮಸಲ್ ಅಪ್ ಮಾಡೋಕ್ಕೋಗಿ ನನ್ನ ರೈಟ್ ಹ್ಯಾಂಡ್ ರೇಡಿಯಸ್ ಮೂಳೆನ ಮುರ್ಕೊಂಡೆ. ನೋಡಿ, ಇನ್ನೂ ಸರ್ಜರಿ ಮಾರ್ಕ್ ಹಾಗೆ ಇದೆ. ಫೋಟೋಸು ಹಾಕ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ, ನೀವು ಅದನ್ನು ನೋಡ್ಬೋದು. ಸೊ ನಾನು ಇಲ್ಲಿ ಕಾಮಿಡಿ ಹೇಳ್ತೀನಿ ಕೇಳಿ. ನನ್ನ ಕೈ ಮುರಿದೋಗಿದ್ದೇ ಗೊತ್ತಾಗಿಲ್ಲ. ನಾನು ಪುಲ್ಲಪ್ ಬಾರ್ ನೋಡ್ತಾಯಿದ್ದೀನಿ, ಎಲ್ಲಪ್ಪ ಪುಲ್ಲಪ್ ಬಾರ್ ಮುರಿದೋಯ್ತು, ಓನರ್ ಕಾಸು ಕೊಡಬೇಕಲ್ಲ ಅಂತ. ಮೋಸ್ಟ್ಲಿ ಆಗಾಗಿದ್ರೂ ಪರವಾಗಿಲ್ಲ, ನನ್ನ ಕೈ ಮುಳೇನೂ ಮುರಿತಾ ಇರಲಿಲ್ಲ. ಸರ್ಜರಿಗೆ 1 ಲಕ್ಷ ಕೂಡ ಖರ್ಚಾಗ್ತಾ ಇರಲಿಲ್ಲ. ಬರೀ ಸರ್ಜರಿ ಆಗಿ ಒಂದು 21 ದಿನ ಆಗಿತ್ತು. ನನಗೆ ಸ್ವಲ್ಪ ಗಾಂಚಲಿ ಜಾಸ್ತಿ. ನಾನು ಈ ಥರ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಜಸ್ಟ್ ನನ್ನ ಪಾಸ್ಟ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಬರೀ 21 ದಿನ ಆಗಿತ್ತು. ಜಿಮ್ಗೆ ಹೋದೆ, ಡಾಕ್ಟರ್ಗೆ ಹೇಳಿಲ್ಲ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ. ಮೋಸ್ಟ್ಲಿ ಎಲ್ಲರೂ ಅಂದರೆ ನಾರ್ಮಲ್ ಪಾಪ್ಯುಲೇಷನ್ನು ಲೆಗ್ಸ್ ಮಾಡೋಕ್ಕೆ ಹಿಂಜರಿತಾರೆ, ಯಾಕಂದರೆ ಸ್ವಲ್ಪ ಅದು ಮಾರದಿನ ಸೋರ್ನೆಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ನಾನು ವಾರಕ್ಕೆ 3 ಸತಿ ಲೆಗ್ಸ್ ಮಾಡಿದೆ. 3 ವಾರದಲ್ಲಿ ನನ್ನ ಆ ಟೈಮ್ನ ಆಲ್ ಟೈಮ್ ಬೆಸ್ಟ್ PR ಆದ 100 kg ಸ್ಕ್ವಾಟ್ಸ್ ಹೊಡೆದೆ. ಈಗ 2019 ಚೈನಾದಲ್ಲಿ ಕೊರೋನಾ ಬಂತು, ಇಂಡಿಯಾಗೂ ಬಂತು ಕಡೆಗೆ. ಇನ್ನೂ ಹೋಗಿಲ್ಲ, ಇನ್ನೂ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಕೆಲಸ ಇಲ್ಲದೆ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಆನ್ಲೈನ್ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಬೋರಾಗಿ ಕಡೆಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಕಡೆಯದಾಗಿ ಏನು ಹೇಳೋದಂದರೆ, ಲಿವ್ ಟು ಲರ್ನ್ ಟು ಲಿವ್. ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ನೀವು ಜೀವನ ಮಾಡೋದನ್ನು ಕಲಿತೀರಾ. ಸಿಕ್ಕನ ಬೇರೆ ವಿಡಿಯೋಲಿ. ನೀವು ಈ ವಿಡಿಯೋ ಇನ್ನೂ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ. ಎಲ್ಲೂ ಹೋಗ್ಬಿಡಿ, ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ನೋಡಿ, ಅದನ್ನು ಒತ್ತಿ. ತುಂಬ ಎಜುಕೇಷ್ನಲ್ ಆಗಿರುತ್ತೆ, ಅದನ್ನು ನೋಡಿ.